ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು MS ರಾಜೇಶ್ವರಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಫ್ಜಲ್ಪುರ, ಕಲಬುರಗಿ ಜಿಲ್ಲೆ. ಇಲ್ಲಿ ನಾನು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಇಂದಿನ ತರಗತಿ BA 4ನೇ ಸೆಮಿಸ್ಟರ್ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನೂತನ CBCS ಪಠ್ಯಕ್ರಮಕ್ಕೆ ಒಳಪಟ್ಟಂತೆ ನಿಗದಿಪಡಿಸಲಾಗಿರುವಂಥ ಪಠ್ಯ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ. ಇದಕ್ಕೆ ಸಂಬಂಧಿಸಿದಂತೆ ಸಾಮೂಹಿಕ ಭದ್ರತೆ, ಕಲೆಕ್ಟಿವ್ ಸೆಕ್ಯುರಿಟಿ ಎಂಬ ಈ ಅಧ್ಯಾಯದಲ್ಲಿ ಬರುವಂಥ ಕೆಲವು ಪ್ರಮುಖ ವಿಷಯಗಳನ್ನು ಈ ಉಪನ್ಯಾಸದಲ್ಲಿ ತಿಳಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಈ ಅಧ್ಯಾಯದಲ್ಲಿ ಬರುವಂಥ ಪ್ರಮುಖ ಅಂಶಗಳು ಎಂದರೆ, ಮೊದಲನೇದಾಗಿ ಸಾಮೂಹಿಕ ಭದ್ರತೆಯನ್ನು ಕುರಿತಾದಂಥ ಒಂದು ಪೀಠಿಕೆ, ಎರಡನೇದಾಗಿರ್ತಕ್ಕಂಥದ್ದು ಸಾಮೂಹಿಕ ಭದ್ರತೆ ಅರ್ಥ ಮತ್ತು ವ್ಯಾಖ್ಯಾನಗಳು, ಮೂರನೇದಾಗಿ ಸಾಮೂಹಿಕ ಭದ್ರತೆಯ ಲಕ್ಷಣಗಳು, ಹಾಗೂ ನಾಲ್ಕನೇದಾಗಿ ಸಾಮೂಹಿಕ ಭದ್ರತೆಯ ಯಶಸ್ಸಿಗೆ ಅವಶ್ಯಕವಾದ ಅಂಶಗಳು. ಈ ಅಂಶಗಳನ್ನು ಕುರಿತು ನಾವು ಈ ತರಗತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಸಾಮೂಹಿಕ ಭದ್ರತೆ, ಕಲೆಕ್ಟಿವ್ ಸೆಕ್ಯುರಿಟಿ, ಈ ವಿಷಯವನ್ನು ಕುರಿತು ಮೊದಲನೇದಾಗಿ ಪೀಠಿಕೆಯನ್ನು ನೋಡುವುದಾದರೆ, ನಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಾಮೂಹಿಕ ಭದ್ರತೆಯು ಒಂದು ಪ್ರಮುಖವಾದ ಪರಿಕಲ್ಪನೆಯಾಗಿದೆ. ಮೊದಲನೇ ಮಹಾಯುದ್ಧದ ನಂತರ ಶಕ್ತಿ ಸಮತೋಲನ ಸ್ಥಾನದಲ್ಲಿ ಸಾಮೂಹಿಕ ಭದ್ರತಾ ತತ್ವವು ಬೆಳೆದು ಬಂದಿತ್ತು. ಅಂತಾರಾಷ್ಟ್ರೀಯ ಶಾಂತಿ ಕಾಪಾಡುವಲ್ಲಿ ಸಾಮೂಹಿಕ ಭದ್ರತೆಯು ಶಕ್ತಿ ಸಮತೋಲನಕ್ಕಿಂತಲೂ ಉತ್ತಮ ಎಂದು ಪರಿಗಣಿಸಲಾಗಿದೆ. ಕಾರಣ, ಶಕ್ತಿ ಸಮತೋಲನದಲ್ಲಿ ಸೈನಿಕ ಮೈತ್ರಿಕೂಟಗಳು, ಪ್ರತಿ ಮೈತ್ರಿಕೂಟಗಳು ಶಸ್ತ್ರಾಸ್ತ್ರ ಸಂಗ್ರಹಣೆ, ವೈರತ್ವಕ್ಕೆ ಮತ್ತು ಅಭದ್ರತೆಗೆ ಮಾರ್ಗ ಮಾಡಿಕೊಟ್ಟು ಯುದ್ಧ ಸಂಭವಿಸುವ ಸಾಧ್ಯತೆಗಳೇ ಹೆಚ್ಚಿದ್ದವು. ಆದ್ದರಿಂದ ಸಾಮೂಹಿಕ ಭದ್ರತೆಯಲ್ಲಿ ಇಂತಹ ಅವಘಡಗಳಿಗೆ ಅವಕಾಶವಿಲ್ಲ. ಈ ಕಾರಣದಿಂದಾಗಿ ಲೀಗ್ ಆಫ್ ನೇಷನ್ಸ್ ಮತ್ತು ವಿಶ್ವಸಂಸ್ಥೆ ಸ್ಥಾಪಿಸಲು ಈ ಸಾಮೂಹಿಕ ಭದ್ರತೆಯೇ ಮೂಲ ತಳಹದಿಯಾಯಿತು. ಸಾಮೂಹಿಕ ಭದ್ರತೆ ಪ್ರತಿಪಾದಿಸಿದ ಪ್ರಥಮ ವ್ಯಕ್ತಿ ಅಮೇರಿಕಾದ ಅಧ್ಯಕ್ಷರಾಗಿದ್ದ ವುಡ್ರೋ ವಿಲ್ಸನ್. ಇವರು ಸಾಮೂಹಿಕ ಭದ್ರತೆ ಮೂಲಕ ವಿಶ್ವಶಾಂತಿಯನ್ನು ಸ್ಥಾಪಿಸಬಹುದೆಂದು ಅಭಿಪ್ರಾಯಪಟ್ಟಿದ್ದರು. ಸಾಮೂಹಿಕ ಭದ್ರತೆಯ ಅರ್ಥ ಮತ್ತು ವ್ಯಾಖ್ಯೆಗಳು. ಸಾಮೂಹಿಕ ಭದ್ರತೆಯ ಅರ್ಥವನ್ನು ಕುರಿತು ನೋಡುವುದಾದರೆ, ಸರಳ ಹಾಗೂ ಸಾಮಾನ್ಯ ಅರ್ಥದಲ್ಲಿ ನಾವು ಇದನ್ನು ಹೀಗೆ ಅರ್ಥೈಸಬಹುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ಸ್ವಾತಂತ್ರ್ಯ ಮತ್ತು ಶಾಂತಿಗೆ ಅಪಾಯ ತರುವಂತಹ ಆಕ್ರಮಣಕಾರಕ ರಾಷ್ಟ್ರಗಳ ಆಕ್ರಮಣವನ್ನು ತಡೆಯಲು ಮತ್ತು ಅವುಗಳನ್ನು ಎದುರಿಸಲು ರಾಷ್ಟ್ರಗಳು ಮಾಡಿಕೊಳ್ಳುವಂತಹ ಭದ್ರತಾ ವ್ಯವಸ್ಥೆಯನ್ನು ಸಾಮೂಹಿಕ ಭದ್ರತೆ ಎಂದು ಕರೆಯಲಾಗಿದೆ. ಸಾಮೂಹಿಕ ಭದ್ರತೆ ಅರ್ಥ ಮತ್ತು ಸ್ವರೂಪವನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಲು ಇದರ ಬಗ್ಗೆ ಅನೇಕ ತಜ್ಞರು ಹಾಗೂ ಅನೇಕ ಚಿಂತಕರು ತಮ್ಮದೇ ಆದಂಥ ವ್ಯಾಖ್ಯಾನಗಳನ್ನು ಇಲ್ಲಿ ನೀಡಿದ್ದಾರೆ. ಅವುಗಳಲ್ಲಿ ಮುಖ್ಯವಾದವುಗಳು ಎಂದರೆ, ಮೊದಲನೇದಾಗಿ ವ್ಯಾಖ್ಯೆಗಳಲ್ಲಿ ಫೆಡ್ರಿಕ್ H. ಹಾರ್ಟ್ಮನ್ ರವರಂತೆ ಸಾಮೂಹಿಕ ಭದ್ರತೆ ಎನ್ನುವುದು ಸಾರ್ವತ್ರಿಕ ಪರಸ್ಪರ ರಕ್ಷಣಾ ವಿಧಾನವಾಗಿದೆ. ಈ ವಿಧಾನದಲ್ಲಿ ಯಾವ ಸದಸ್ಯನ ವಿರುದ್ಧ ಆಕ್ರಮಣ ಮಾಡಲಾಗಿದೆಯೋ ಅವನ ಸಹಾಯಕ್ಕೆ ಉಳಿದ ಪ್ರತಿಯೊಬ್ಬ ಸದಸ್ಯನು ಧಾವಿಸುವ ಬಾಧ್ಯತೆಗೆ ಒಳಪಟ್ಟಿರುತ್ತಾನೆ. ಇದನ್ನು ಹಾರ್ಟ್ಮನ್ ರವರು ಈ ರೀತಿಯಾಗಿ ವ್ಯಾಖ್ಯಾನಿಸಿದ್ದಾರೆ. ಇನ್ನು ಎರಡನೇದಾಗಿ ನೋಡೋದಾದರೆ, ಪ್ರೊಫೆಸರ್ ಶ್ಲೇಷರ್ ಹೇಳಿರುವಂತೆ ಸಾಮೂಹಿಕ ಭದ್ರತೆ ಎಂದರೆ ಅನೇಕ ರಾಷ್ಟ್ರಗಳ ಒಂದು ವ್ಯವಸ್ಥೆಯೇ ಸಾಮೂಹಿಕ ಭದ್ರತೆ. ಯಾವುದಾದರೊಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ ಆಕ್ರಮಣ ನಿಷೇಧಿತ ಕ್ರಮ ಕೈಗೊಂಡಾಗ ಅದರ ಸಹಾಯಕ್ಕೆ ಬರುವುದಾಗಿ ಎಲ್ಲ ರಾಷ್ಟ್ರಗಳು ಭರವಸೆ ನೀಡುತ್ತವೆ. ಈ ರೀತಿ ಭರವಸೆ ನೀಡುವುದೇ ಇದರ ಮುಖ್ಯವಾದಂಥ ಉದ್ದೇಶ. ಇದನ್ನೇ ಸಾಮೂಹಿಕ ಭದ್ರತೆ ಎಂದು ಕರೆಯಲಾಗಿದೆ. ಇನ್ನು ಮೂರನೇದಾಗಿ ಪ್ರೊಫೆಸರ್ ಮಾರ್ಗೆಂಟೊ ರವರಂತೆ ಒಬ್ಬರು ಎಲ್ಲರಿಗೂ, ಎಲ್ಲರಿಗೂ ಒಬ್ಬರು ಎಂಬ ಈ ನಿಯಮವೇ ಸಾಮೂಹಿಕ ಭದ್ರತೆಯ ಮುಖ್ಯ ತತ್ವವಾಗಿದೆ. ಇನ್ನು ಹಾಸ್ ವೈಟಿಂಗ್ ರವರು ಹೇಳಿರುವಂತೆ, ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಸುರಕ್ಷತೆಯನ್ನು ಕಾಪಾಡಿ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡುವ ವಿಧಾನವೇ ಸಾಮೂಹಿಕ ಭದ್ರತೆ ಎನ್ನಲಾಗಿದೆ. ಹೀಗೆ ಈ ಮೇಲಿನ ಎಲ್ಲ ವ್ಯಾಖ್ಯಾನಗಳನ್ನು ಗಮನಿಸಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಶಾಂತಿಗೆ ಕಾರಣವಾಗುವ ಯಾವುದೇ ರಾಷ್ಟ್ರವನ್ನು ಹಲವಾರು ರಾಷ್ಟ್ರಗಳು ಸಾಮೂಹಿಕವಾಗಿ ಎದುರಿಸುವ ವಿಧಾನವೇ ಸಾಮೂಹಿಕ ಭದ್ರತೆ ಎಂದು ಕರೆಯಬಹುದಾಗಿದೆ. ಸಾಮೂಹಿಕ ಭದ್ರತೆಯ ಲಕ್ಷಣಗಳು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ನಾವು ಇಲ್ಲಿ 8 ಅಂಶಗಳಲ್ಲಿ ಸಾಮೂಹಿಕ ಭದ್ರತೆಯ ಲಕ್ಷಣಗಳನ್ನು ವಿವರಿಸಬಹುದು. ಇದರಲ್ಲಿ ಮೊದಲನೇದಾಗಿ ಸಾಮೂಹಿಕ ಭದ್ರತೆಯು ರಾಷ್ಟ್ರಗಳ ಸಾಮೂಹಿಕ ಕಾರ್ಯಾಚರಣೆಯನ್ನು ಒಳಗೊಂಡಿದೆ. ಅಂದರೆ ಸಾಮೂಹಿಕ ಭದ್ರತೆಯು ಯಾವುದೇ ಒಂದು ರಾಷ್ಟ್ರದಿಂದ ಜಾರಿಗೊಳಿಸುವಂತಿಲ್ಲ. ಇದು ಹಲವು ರಾಷ್ಟ್ರಗಳ ಸಾಮೂಹಿಕ ಕಾರ್ಯಾಚರಣೆ ವ್ಯವಸ್ಥೆಯಾಗಿರುತ್ತದೆ. ಹೀಗಾಗಿ ಅಂತಾರಾಷ್ಟ್ರೀಯ ಶಾಂತಿಯನ್ನು ಪಡೆಯಲು ಸಮಾನ ಹಿತಾಸಕ್ತಿಯುಳ್ಳ ಹಲವು ರಾಷ್ಟ್ರಗಳು ಒಂದುಗೂಡಿ ಅದರ ವಿರುದ್ಧ ಭದ್ರತೆ ರೂಪಿಸಿಕೊಳ್ಳಬಹುದಾಗಿದೆ ಅಥವಾ ಅದರ ಆಕ್ರಮಣವನ್ನು ತಡೆಗಟ್ಟಬಹುದಾಗಿದೆ. ಇನ್ನು ಎರಡನೆಯ ಲಕ್ಷಣವನ್ನು ನೋಡುವುದಾದರೆ ಸಾಮೂಹಿಕ ಭದ್ರತೆಯು ವಿಶ್ವಶಾಂತಿ ಮತ್ತು ಪರಸ್ಪರ ಭದ್ರತಾ ಉದ್ದೇಶವನ್ನು ಹೊಂದಿರುತ್ತದೆ. ಸಾಮೂಹಿಕ ಭದ್ರತೆಗಾಗಿ ಕೂಡಿರುವ ರಾಷ್ಟ್ರಗಳು ತಾವೇ ಶಕ್ತಿವಂತ ರಾಷ್ಟ್ರಗಳು ಎಂದು ಜಾಗತಿಕ ಶಾಂತಿಯನ್ನು ಕದಡುವಂತಿಲ್ಲ ಅಥವಾ ಅವುಗಳೇ ಆಕ್ರಮಣಕಾರಕವಾಗುವಂತಿಲ್ಲ. ಇದಕ್ಕೆ ಬದಲಾಗಿ ಜಾಗತಿಕ ಶಾಂತಿಗೆ ಅಡ್ಡವಾಗಿರುವ ರಾಷ್ಟ್ರದ ಆಕ್ರಮಣವನ್ನು ತಡೆದು ರಾಷ್ಟ್ರಗಳ ಭದ್ರತೆಯನ್ನು ಸ್ಥಾಪಿಸುತ್ತವೆ. ಇನ್ನು ಮೂರನೆಯ ಲಕ್ಷಣವನ್ನು ನೋಡುವುದಾದರೆ ಸಾಮೂಹಿಕ ಭದ್ರತೆಯು ಮೈತ್ರಿಕೂಟಗಳಿಗಿಂತಲೂ ಹೆಚ್ಚು ಮುಕ್ತ ಮತ್ತು ಸಾರ್ವತ್ರಿಕವಾಗಿದೆ. ಸಾಮೂಹಿಕ ಭದ್ರತೆ ಎನ್ನುವುದು ಯಾವುದೇ ಒಂದು ನಿರ್ದಿಷ್ಟ ರಾಷ್ಟ್ರ ಅಥವಾ ರಾಷ್ಟ್ರಗಳ ಸಮೂಹದ ವಿರುದ್ಧ ರೂಪಿಸಲಾದ ಮೈತ್ರಿಕೂಟವಾಗಿರುವುದಿಲ್ಲ. ಬದಲಾಗಿ ಸಾಮೂಹಿಕ ಭದ್ರತೆಯು ಸಾಂಪ್ರದಾಯಿಕ ವ್ಯವಸ್ಥೆಯಾದ ಮೈತ್ರಿಕೂಟಗಳಿಗಿಂತಲೂ ಹೆಚ್ಚು ಮುಕ್ತ ಮತ್ತು ಸಾರ್ವತ್ರಿಕವಾಗಿರುತ್ತದೆ ಹಾಗೂ ಸ್ಪರ್ಧಾತ್ಮಕ ಹೊಂದಾಣಿಕೆ ನಿವಾರಿಸಿ ಸಹಕಾರದ ಹೊಂದಾಣಿಕೆಯನ್ನು ಉಂಟು ಮಾಡುವಂತಹ ಉದ್ದೇಶವನ್ನು ಹೊಂದಿರುತ್ತದೆ. ನಾಲ್ಕನೆಯ ಮತ್ತೊಂದು ಪ್ರಮುಖವಾದಂಥ ಲಕ್ಷಣ, ಇದು ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವವನ್ನು ಅಂತ್ಯಗೊಳಿಸುವ ಉದ್ದೇಶ ಹೊಂದಿರುವುದಿಲ್ಲ. ಸಾಮೂಹಿಕ ಭದ್ರತೆ ಯಾವುದೇ ಸ್ವತಂತ್ರ ರಾಷ್ಟ್ರದ ಅಸ್ತಿತ್ವವನ್ನು ಕೊನೆಗಾಣಿಸುವಂಥ ಉದ್ದೇಶವನ್ನು ಹೊಂದಿರುವುದಿಲ್ಲ. ಈ ವ್ಯವಸ್ಥೆಯಲ್ಲಿ ಭಾಗವಹಿಸುವ ರಾಷ್ಟ್ರಗಳು ತಮ್ಮ ಪರಮಾಧಿಕಾರವನ್ನು ಬಿಟ್ಟುಕೊಡಬೇಕಾಗಿಲ್ಲ. ಇನ್ನು ಐದನೆಯ ಲಕ್ಷಣವನ್ನು ನೋಡುವುದಾದರೆ ಯಥಾಸ್ಥಿತಿ ಸ್ಥಾಪಿಸುವ ಉದ್ದೇಶವನ್ನು ಹೊಂದಿರುತ್ತದೆ. ಸಾಮೂಹಿಕ ಭದ್ರತೆಯು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾವುದೇ ಏರುಪೇರುಗಳಾಗದೆ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗುವ ಆಶಯವನ್ನು ಹೊಂದಿರುತ್ತದೆ. ಜಾಗತಿಕ ಶಾಂತಿ, ರಾಷ್ಟ್ರಗಳ ಸಾರ್ವಭೌಮತೆಯ ರಕ್ಷಣೆಯೇ ಇದರ ಪ್ರಮುಖ ಉದ್ದೇಶವಾಗಿದೆ. ಇನ್ನು ಆರನೆಯ ಲಕ್ಷಣವನ್ನು ನಾವು ನೋಡೋದಾದರೆ ಇದು ಶಾಶ್ವತ ಅಥವಾ ತಾತ್ಕಾಲಿಕ ವ್ಯವಸ್ಥೆಯಾಗಿರಬಹುದು. ಸಾಮೂಹಿಕ ಭದ್ರತೆ ಎನ್ನುವುದು ಒಂದು ಶಾಶ್ವತವಾದ ಅಥವಾ ತಾತ್ಕಾಲಿಕ ವ್ಯವಸ್ಥೆಯೂ ಆಗಿರಬಹುದು. ಇದು ಸಾಮೂಹಿಕ ಕಾರ್ಯಾಚರಣೆಯ ಉದ್ದೇಶವನ್ನು ಹೊಂದಿರುತ್ತದೆ. ಏಳನೆಯ ಲಕ್ಷಣ ಆಕ್ರಮಣಕ್ಕೆ ಪ್ರತಿ ಆಕ್ರಮಣದ ಉದ್ದೇಶವನ್ನು ಹೊಂದಿರುತ್ತದೆ. ಸಾಮೂಹಿಕ ಭದ್ರತಾ ವ್ಯವಸ್ಥೆಯು ಯುದ್ಧ ಮಾಡಲು ಉನ್ನತ ಸಾಮರ್ಥ್ಯವಿದೆ ಎಂಬುದನ್ನು ಪ್ರತಿಪಾದಿಸುತ್ತದೆ. ಯುದ್ಧ ಮಾಡುವ ಸಾಮರ್ಥ್ಯವಿದೆ ಎನ್ನುವುದೇ ಯುದ್ಧಗಳಾಗದಂತೆ ತಡೆಯುತ್ತದೆ. ಆಕ್ರಮಣ ತಡೆಯುವುದರ ಮೂಲಕ ಅಥವಾ ಪ್ರತಿ ಆಕ್ರಮಣ ಮಾಡುವುದರ ಮೂಲಕ ವಿಶ್ವಶಾಂತಿ ಮತ್ತು ಭದ್ರತೆಯನ್ನು ಕಾಯುವುದೇ ಈ ಸಾಮೂಹಿಕ ಭದ್ರತೆಯ ಪ್ರಮುಖವಾದಂಥ ಒಂದು ಉದ್ದೇಶ. ಇನ್ನು ಕೊನೆಯ ಲಕ್ಷಣ, ಸಾಮೂಹಿಕ ಭದ್ರತೆಯಲ್ಲಿ ಕೂಡಿಕೊಂಡರೂ ತನ್ನ ಸ್ವರಕ್ಷಣೆಯ ಹಕ್ಕನ್ನು ಕಸಿದುಕೊಳ್ಳುವುದಿಲ್ಲ. ಹೀಗೆ ಸಾಮೂಹಿಕ ಭದ್ರತೆಯು ಈ ಮೇಲ್ಕಂಡಂಥ ಈ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿದ್ದು ಪ್ರಮುಖವಾಗಿ ಇಲ್ಲಿ ಜಾಗತಿಕ ಶಾಂತಿಯನ್ನು ಹಾಗೂ ಒಂದು ಭದ್ರತೆಯನ್ನು ಕಲ್ಪಿಸಿಕೊಡುವಂತಹ ಒಂದು ಉದ್ದೇಶವನ್ನು ಹೊಂದಿರುತ್ತದೆ. ಸಾಮೂಹಿಕ ಭದ್ರತೆಯ ಯಶಸ್ಸಿಗೆ ಅವಶ್ಯಕವಾದಂತಹ ಅಂಶಗಳು. ಸಾಮೂಹಿಕ ಭದ್ರತೆಯು ಸಮಾನ ಹಿತಾಸಕ್ತಿಗಳನ್ನು ಹೊಂದಿರುವಂತಹ ರಾಷ್ಟ್ರಗಳ ಹಿತಾಸಕ್ತಿಗಳನ್ನು ಕಾಪಾಡುವ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡುವ ಹಾಗೂ ಆಕ್ರಮಣವನ್ನು ತಡೆಯುವ, ವಿದೇಶಾಂಗ ನೀತಿಯನ್ನು ಕಾರ್ಯರೂಪಕ್ಕೆ ತರುವಂತಹ ಪ್ರಮುಖ ಉದ್ದೇಶವನ್ನು ಹೊಂದಿದೆ.
ಇಂತಹ ಸಾಮೂಹಿಕ ಭದ್ರತೆ ವಿಶ್ವಶಾಂತಿ ಮತ್ತು ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಅಗತ್ಯವೂ ಆಗಿದೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಾಮೂಹಿಕ ಭದ್ರತೆ ಎನ್ನುವುದು ಒಂದು ವಿಶಿಷ್ಟವಾದಂಥ ಪರಿಕಲ್ಪನೆಯೂ ಕೂಡ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಆಕ್ರಮಣಕಾರ ಶಕ್ತಿಯುತ ರಾಷ್ಟ್ರದ ಶಕ್ತಿಯನ್ನು ಬಗ್ಗುಬಡಿದು ಜಾಗತಿಕ ಶಾಂತಿ ಸ್ಥಾಪಿಸುವ ಕಲ್ಪನೆ ಇದಾಗಿದೆ. ಆದರೆ ಇದು ಸರಳ ಮತ್ತು ಸಹಜವಾದುದಲ್ಲ. ಈ ಸಾಮೂಹಿಕ ಭದ್ರತೆ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಲು ಇದರಲ್ಲಿ ಭಾಗಿಯಾಗಿರುವ ರಾಷ್ಟ್ರಗಳು ಈಗ ಹೇಳುವಂತಹ ಅಂಶಗಳನ್ನು ಹೊಂದಿರಬೇಕಾಗುತ್ತದೆ. ಅವುಗಳನ್ನೇ ನಾವು ಇಲ್ಲಿ ಸಾಮೂಹಿಕ ಭದ್ರತೆಯ ಯಶಸ್ಸಿಗೆ ಅವಶ್ಯಕವಾದ ಅಂಶಗಳು ಎಂದು ಒಂದೊಂದಾಗಿ ಇಲ್ಲಿ ನಾವು ಗುರುತಿಸಿದ್ದೇವೆ. ಆ ಅಂಶಗಳು ಹೀಗಿವೆ. ಮೊದಲನೇದಾಗಿ, 1. ಜಾಗತಿಕ ಶಾಂತಿ ಕಾಪಾಡುವುದು ಸಾಮೂಹಿಕ ಉದ್ದೇಶವಾಗಿರಬೇಕು. ಸಾಮೂಹಿಕ ಭದ್ರತೆಯ ವ್ಯವಸ್ಥೆಯಲ್ಲಿ ಒಂದುಗೂಡಿದಂಥ ಎಲ್ಲ ರಾಷ್ಟ್ರಗಳು ಜಾಗತಿಕ ಶಾಂತಿ ಸ್ಥಾಪನೆಗೆ ಮೊದಲನೆಯ ಆದ್ಯತೆಯನ್ನು ನೀಡಬೇಕು. ಇದಕ್ಕಾಗಿ ತಮ್ಮ ಸ್ವಾರ್ಥ, ರಾಜಕೀಯ ಹಿತಾಸಕ್ತಿಗಳನ್ನು ತ್ಯಾಗ ಮಾಡಲು ಸಿದ್ಧರಾಗಿರಬೇಕು. ವಿಶ್ವದ ಯಾವುದೇ ಭಾಗದಲ್ಲಿ ನಡೆಯುವ ಆಕ್ರಮಣವನ್ನು ಎದುರಿಸಿ ಶಾಂತಿ ಸ್ಥಾಪನೆಯ ಪಣ ತೊಡಬೇಕು. ಆಕ್ರಮಣ ಎಲ್ಲೇ ನಡೆದರೂ ಅದನ್ನು ಸಹಿಸಿಕೊಳ್ಳದೆ ಅದು ತಮ್ಮ ಮೇಲೆಯೇ ನಡೆದ ಆಕ್ರಮಣ ಎಂದು ಪರಿಗಣಿಸಬೇಕು. ಹೀಗಾಗಿ ಜಾಗತಿಕ ಶಾಂತಿಯ ಕಾಪಾಡುವಂತಹ ಒಂದು ಪ್ರಮುಖವಾದಂಥ ಉದ್ದೇಶ ಈ ಸಾಮೂಹಿಕ ಭದ್ರತೆಯ ಯಶಸ್ಸಿಗೆ ಅವಶ್ಯಕವಾದಂಥ ಒಂದು ಅಂಶವಾಗಿದೆ. ಇನ್ನು ಎರಡನೆಯದಾಗಿ, ತಟಸ್ಥ ಮತ್ತು ಪ್ರತ್ಯೇಕತಾ ನೀತಿಯ ತ್ಯಾಗ. ಸಾಮೂಹಿಕ ಭದ್ರತಾ ವ್ಯವಸ್ಥೆಯು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವ ಅದರ ಎಲ್ಲ ಸದಸ್ಯ ರಾಷ್ಟ್ರಗಳು ತಟಸ್ಥ ಧೋರಣೆಯನ್ನು ಮತ್ತು ಪ್ರತ್ಯೇಕತಾ ನೀತಿಯನ್ನು ಬಿಡಬೇಕು. ತಟಸ್ಥ ನೀತಿ ಅನುಸರಿಸಿದ್ದೇ ಆದರೆ ಆಕ್ರಮಣವನ್ನು ತಡೆಯಲು ಸಾಧ್ಯವಿಲ್ಲ. ಆಕ್ರಮಣಕಾರಕ ರಾಷ್ಟ್ರವು ಯಾವುದೇ ಆಗಿರಲಿ, ಆಕ್ರಮಣವು ಯಾವುದೇ ರಾಷ್ಟ್ರದ ಮೇಲೆ ನಡೆದಿರಲಿ, ಅದು ತಮ್ಮ ಮೇಲೆಯೇ ನಡೆದ ಆಕ್ರಮಣ ಎಂದು ತಿಳಿದು ಅದರ ವಿರುದ್ಧ ಹೋರಾಡಲು ಮುಂದಾಗಬೇಕು. ಇಂತಹ ಹೋರಾಟದ ಪ್ರತಿಫಲವನ್ನು ಅನುಭವಿಸಲು ಕೂಡ ಸಿದ್ಧರಾಗಿರಬೇಕು. ಅಂದಾಗ ಮಾತ್ರ ಸಾಮೂಹಿಕ ಭದ್ರತೆ ಸ್ಥಾಪಿಸಲು ಸಾಧ್ಯವಾಗುತ್ತದೆ. ಇನ್ನು ಮೂರನೆಯ ಮುಖ್ಯವಾದಂಥ ಒಂದು ಪ್ರಮುಖವಾದಂಥ ಅಂಶವೆಂದರೆ ಸದಸ್ಯ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸ. ಸಾಮೂಹಿಕ ಭದ್ರತೆಯು ತನ್ನ ಉದ್ದೇಶಿತ ಗುರಿಯನ್ನು ಸಾಧಿಸಬೇಕಾದರೆ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸ ಇರಬೇಕಾದುದು ಅತ್ಯಂತ ಅಗತ್ಯ. ಆಕ್ರಮಣವು ಯಾವುದೇ ರಾಷ್ಟ್ರದ ಮೇಲೆ ನಡೆದರೂ ಉಳಿದೆಲ್ಲ ರಾಷ್ಟ್ರಗಳು ತಮ್ಮ ರಕ್ಷಣೆಗೆ ಬರುತ್ತವೆ ಎಂಬ ನಂಬಿಕೆ ಆಕ್ರಮಣಕ್ಕೆ ಒಳಗಾದ ರಾಷ್ಟ್ರಕ್ಕೆ ಬರಬೇಕು. ಅದೇ ನಂಬಿಕೆಯಂತೆ ಇತರ ರಾಷ್ಟ್ರಗಳು ಕೂಡ ವರ್ತಿಸಬೇಕಾಗುತ್ತದೆ. ಹೀಗಿದ್ದಾಗ ಮಾತ್ರ ಈ ಒಂದು ಸಾಮೂಹಿಕ ಭದ್ರತೆ ಯಶಸ್ವಿಯಾಗುತ್ತದೆ. ಪರಸ್ಪರ ಸಹಾಯ ಅಗತ್ಯತೆ ಇದು ಮತ್ತೊಂದು ಪ್ರಮುಖವಾದಂಥ ಅಂಶವಾಗಿದೆ. ಸಾಮೂಹಿಕ ಭದ್ರತೆಯ ಅತಿ ಅವಶ್ಯಕವಾದ ಅಂಶವೆಂದರೆ ರಾಷ್ಟ್ರಗಳ ನಡುವಿನ ಪರಸ್ಪರ ಸಹಾಯ ಮತ್ತು ಸಹಕಾರದ ಒಂದು ಮನೋಭಾವನೆಯಾಗಿದೆ. ಒಂದು ರಾಷ್ಟ್ರ ತಾನು ಸಂಕಷ್ಟದಲ್ಲಿದ್ದಾಗ ಬೇರೆ ರಾಷ್ಟ್ರಗಳ ನೆರವನ್ನು ಅಪೇಕ್ಷಿಸುವ ಹಾಗೆ ಬೇರೆ ರಾಷ್ಟ್ರಗಳು ಸಂಕಷ್ಟದಲ್ಲಿದ್ದಾಗ ಅಥವಾ ತೊಂದರೆಗೆ ಸಿಲುಕಿದಾಗ ಅವುಗಳಿಗೆ ನೆರವು ನೀಡುವುದು ತನ್ನ ಧರ್ಮ ಅಥವಾ ನೀತಿ ಎಂದು ತಿಳಿದು ಸಹಾಯಕ್ಕೆ ಧಾವಿಸಬೇಕು. ಅಂದಾಗ ಮಾತ್ರ ಸಾಮೂಹಿಕ ಭದ್ರತೆಯ ಪರಿಕಲ್ಪನೆಯು ವಾಸ್ತವಿಕತೆಗೆ ಬರುತ್ತದೆ. ಹೀಗಾಗಿ ಪರಸ್ಪರ ರಾಷ್ಟ್ರಗಳಲ್ಲಿ ಸಹಾಯ ಮತ್ತು ಸಹಕಾರಗಳ ಮನೋಭಾವನೆ ಇರಬೇಕಾದುದು ಅತ್ಯಂತ ಅವಶ್ಯಕ ಮತ್ತು ಅಗತ್ಯವಾಗಿದೆ. ಮತ್ತೊಂದು ಪ್ರಮುಖವಾದಂಥ ಅಂಶ ಯಥಾಸ್ಥಿತಿಯನ್ನು ಕಾಪಾಡುವುದು. ಸಾಮೂಹಿಕ ರಕ್ಷಣೆಗೆ ಸೇರಿರುವ ಎಲ್ಲ ರಾಷ್ಟ್ರಗಳು ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗುವ ಸಮಾನ ಆಶಯವನ್ನು ಹೊಂದಿರಬೇಕು. ಅಂದಾಗ ಮಾತ್ರ ಸಾಮೂಹಿಕ ಭದ್ರತೆಯನ್ನು ಕಾಪಾಡಬಹುದಾಗಿದೆ. ಇದು ಸಹ ಅಗತ್ಯವಾದಂಥ ಒಂದು ಅಂಶಗಳಲ್ಲಿ ಒಂದಾಗಿದೆ. ಅದೇ ರೀತಿ ಆಕ್ರಮಣಕಾರಿಯನ್ನು ಗುರುತಿಸುವುದು. ಸಾಮೂಹಿಕ ಭದ್ರತೆಯ ವ್ಯವಸ್ಥೆಯಲ್ಲಿರುವ ಸದಸ್ಯ ರಾಷ್ಟ್ರಗಳು ಆಕ್ರಮಣಕಾರಿಯನ್ನು ವಿಳಂಬವಿಲ್ಲದೆ ಗುರುತಿಸಿ ಅದನ್ನು ಎದುರಿಸಲು ಕಾರ್ಯೋನ್ಮುಖವಾಗುವಂತಿರಬೇಕು. ಯಾವುದೇ ಭಾಗದಲ್ಲಿ ದಾಳಿ ನಡೆದಾಗ ಅಲ್ಲಿ ಆಕ್ರಮಣಕಾರ ಯಾರು ಎಂಬುದನ್ನು ನಿರ್ಧರಿಸಲು ಎಲ್ಲರೂ ಸಹಮತವನ್ನು ಹೊಂದಿರಬೇಕಾಗುತ್ತದೆ.
ಅಂದಾಗ ಮಾತ್ರ ಆಕ್ರಮಣಕಾರಿ ರಾಷ್ಟ್ರವನ್ನು ಶಿಕ್ಷಿಸಲು, ಆಕ್ರಮಣಕ್ಕೆ ಒಳಗಾದ ರಾಷ್ಟ್ರಕ್ಕೆ ಭದ್ರತೆ ನೀಡಿ ರಕ್ಷಿಸಲು ಸಹಾಯವಾಗುತ್ತದೆ. ಇನ್ನು ಮತ್ತೊಂದು ಪ್ರಮುಖವಾದಂಥ ಅಂಶವನ್ನು ನೋಡುವುದಾದರೆ ಸದಸ್ಯ ರಾಷ್ಟ್ರಗಳ ಶಾಂತಿಯಲ್ಲಿ ನಂಬಿಕೆ ಹೊಂದಿರುವುದು. ಸಾಮೂಹಿಕ ಭದ್ರತೆಯಲ್ಲಿ ಸೇರಿರುವ ಸದಸ್ಯ ರಾಷ್ಟ್ರಗಳೆಲ್ಲವೂ ಜಾಗತಿಕ ಸಮಸ್ಯೆಗಳನ್ನು ಶಾಂತಿಯುತ ಮಾರ್ಗದಿಂದ ಇತ್ಯರ್ಥಗೊಳಿಸಿಕೊಳ್ಳುವ ನಂಬಿಕೆಯನ್ನು ಹೊಂದಿರಬೇಕು. ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದಾದರೂ ಕೆಲವು ರಾಷ್ಟ್ರಗಳ ಶಕ್ತಿವರ್ಧನೆ ಅಥವಾ ತನ್ನ ಹಿತಾಸಕ್ತಿಯ ಈಡೇರಿಕೆಗಾಗಿ ಆಕ್ರಮಣಕಾರಕ ಮನೋಭಾವನೆ ಹೊಂದಿದ್ದರೆ ಅದು ಮುರಿದು ಬೀಳುತ್ತದೆ. ಇದಕ್ಕೆ ಸಾಮೂಹಿಕ ಭದ್ರತೆಯ ಆಧಾರದ ಮೇಲೆ ರಚನೆಯಾದ ರಾಷ್ಟ್ರ ಸಂಘದ ಕೆಲವು ಸದಸ್ಯ ರಾಷ್ಟ್ರಗಳು ಶಾಂತಿಯಲ್ಲಿ ನಂಬಿಕೆ ಇಲ್ಲದೆ ಆಕ್ರಮಣಕಾರ ನೀತಿ ಅನುಸರಿಸಿದ್ದರಿಂದಲೇ ಅದು ಮುರಿದು ಬಿದ್ದದ್ದು ಇಲ್ಲಿ ನಾವು ನೆನಪು ಮಾಡಿಕೊಳ್ಳಬಹುದು. ಹಾಗೆಯೇ ಎರಡನೇ ಜಾಗತಿಕ ಯುದ್ಧಕ್ಕೆ ಕಾರಣವಾಗಿದ್ದನ್ನು ಕೂಡ ನಾವು ಕಾಣಬಹುದು. ಇನ್ನು ಕೊನೆಯ ಪ್ರಮುಖವಾದಂಥ ಅಂಶ ವಿಶ್ವದ ಎಲ್ಲ ರಾಷ್ಟ್ರಗಳ ಸೇರ್ಪಡೆ. ಸಾಮೂಹಿಕ ಭದ್ರತೆ ಯಶಸ್ವಿಯಾಗಲು ಕೆಲವೇ ರಾಷ್ಟ್ರಗಳಿಂದ ಸಾಧ್ಯವಿಲ್ಲ. ಇದಕ್ಕೆ ಬದಲಾಗಿ ವಿಶ್ವದ ಎಲ್ಲ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಾಗಿ ಇದರಲ್ಲಿ ಸೇರ್ಪಡೆಯಾದಾಗ ಮಾತ್ರ ಈ ಒಂದು ಸಾಮೂಹಿಕ ಭದ್ರತೆ ಎಂಬ ಒಂದು ಪರಿಕಲ್ಪನೆ ಯಶಸ್ವಿಯಾಗಲು ಸಾಧ್ಯ. ಹೀಗೆ ಈ ಸಾಮೂಹಿಕ ಭದ್ರತೆ ಎನ್ನುವಂಥದ್ದು ನಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಪರಿಕಲ್ಪನೆಯಾಗಿದೆ. ಸಾಮೂಹಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಲೀಗ್ ಆಫ್ ನೇಷನ್ಸ್ ವಿಫಲವಾದ ನಂತರ ಎರಡನೇ ಮಹಾಯುದ್ಧದ ತರುವಾಯ ಅಸ್ತಿತ್ವಕ್ಕೆ ಬಂದ ವಿಶ್ವಸಂಸ್ಥೆಯಲ್ಲಿ ಈ ಸಾಮೂಹಿಕ ಭದ್ರತೆ ಪ್ರಮುಖವಾದಂತಹ ಒಂದು ಸ್ಥಾನವನ್ನು ಪಡೆದುಕೊಂಡಿತು. ವಿಶ್ವಸಂಸ್ಥೆಯ ಪ್ರಣಾಳಿಕೆಯ ಮೊದಲನೆಯ ಪರಿಚ್ಛೇದದಲ್ಲಿಯೇ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ಅದಕ್ಕಾಗಿ ಶಾಂತಿಗೆ ಇರುವ ಬೆದರಿಕೆಯನ್ನು ತಡೆಯಲು ಮತ್ತು ನಿರ್ಮೂಲನೆ ಮಾಡಲು ಆಕ್ರಮಣಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕಿ ಶಾಂತಿಗೆ ಭಂಗವಾಗುವುದನ್ನು ತಪ್ಪಿಸಲು ಪರಿಣಾಮಕಾರಿಯಾದಂತಹ ಸಾಮೂಹಿಕ ಕ್ರಮಗಳನ್ನು ತೆಗೆದುಕೊಳ್ಳುವುದೇ ವಿಶ್ವಸಂಸ್ಥೆಯ ಒಂದು ಪ್ರಮುಖವಾದಂಥ ಗುರಿಯಾಗಿದೆ ಎಂದು ಈ ವಿಷಯವನ್ನು ಈ ಪರಿಚ್ಛೇದದಲ್ಲಿ ಹೇಳಿದೆ. ಅದೇ ರೀತಿ ಪ್ರಣಾಳಿಕೆಯ 7ನೇ ಅಧ್ಯಾಯದ 39ರಿಂದ 51ನೇ ವಿಧಿಯವರೆಗೆ ಸಾಮೂಹಿಕ ಭದ್ರತೆಯನ್ನು ಕುರಿತಾಗಿ ವಿವರಿಸಿದ್ದು, ಈ ಸಾಮೂಹಿಕ ಭದ್ರತೆಯನ್ನು ಕಾಪಾಡುವುದಕ್ಕಾಗಿ ವಿಶ್ವಸಂಸ್ಥೆ ಹೊಂದಿರುವ ಅಧಿಕಾರದ ಬಗ್ಗೆ ವಿವರಗಳನ್ನು ನೀಡಲಾಗಿದೆ. ವಿಶ್ವದಲ್ಲಿಯ ಭದ್ರತೆಯನ್ನು ನೋಡಿಕೊಳ್ಳುವ ದೃಷ್ಟಿಯಿಂದಲೇ ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿ ಅಸ್ತಿತ್ವದಲ್ಲಿದೆ. ಯುದ್ಧ ತಡೆಯುವ ಬಗ್ಗೆ, ಅದು ವಿಫಲವಾದಾಗ ಯುದ್ಧವನ್ನು ಎದುರಿಸುವ ಬಗ್ಗೆ, ಇವೇ ಮೊದಲಾದ ಜವಾಬ್ದಾರಿಯನ್ನು ಈ ಸಂಸ್ಥೆಯು ಹೊಂದಿದೆ. ಹೀಗಾಗಿ ಒಟ್ಟಿನಲ್ಲಿ ವಿಶ್ವಸಂಸ್ಥೆಯ ರಚನೆಯ ಹಿಂದಿನ ಉದ್ದೇಶ ಅಂತಾರಾಷ್ಟ್ರೀಯ ಶಾಂತಿ, ಭದ್ರತೆ ಇವುಗಳನ್ನು ಸ್ಥಾಪಿಸಿ ಸಾಮೂಹಿಕ ಭದ್ರತೆಯ ಮೂಲಕ ಈ ಎಲ್ಲವುಗಳನ್ನು ವಿಶ್ವದಲ್ಲಿ ನೆಲೆಸುವಂಥದ್ದನ್ನು ಮಾಡುವುದೇ ಸಾಮೂಹಿಕ ಭದ್ರತೆಯ ಪ್ರಮುಖವಾದಂಥ ಉದ್ದೇಶವಾಗಿದೆ. ಧನ್ಯವಾದಗಳು. ನಮಸ್ಕಾರ.